ಇತಿಹಾಸ ಪ್ರಸಿದ್ಧ ಬೇಬಿ ಬೆಟ್ಟದಲ್ಲಿರುವ ಶ್ರೀರಾಮಯೋಗೀಶ್ವರ ಮಠಕ್ಕೆ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಭಾನುವಾರ ಭೇಟಿ ನೀಡಿ ಶ್ರೀ ಸದಾಶಿವ ಸ್ವಾಮೀಜಿಗಳ ಗದ್ದುಗೆಗೆ ಪೂಜೆ ಸಲ್ಲಿಸಿದರು. ಬಳಿಕ ಅವರು ಶ್ರೀ ಶಿವಬಸವ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳನ್ನು ಮಠದ ವತಿಯಿಂದ ಗೌರವಿಸಲಾಯಿತು. ಶ್ರೀ ಬಿ.ಎಸ್. ಯಡಿಯೂರಪ್ಪ ಅವರು ಖಾಸಗಿ ಕಾರ್ಯನಿಮಿತ್ತ ಮಂಡ್ಯ ಪ್ರವಾಸದಲ್ಲಿದ್ದು ಮಾರ್ಗಮಧ್ಯೆ ಸಿಗುವ ಬೇಬಿ ಮಠಕ್ಕೆ ಭೇಟಿ ನೀಡಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಬಿಜೆಪಿ ಮುಖಂಡರಾದ ಎನ್.ಎಸ್. ಇಂದ್ರೇಶ್, ಮುಖಂಡರಾದ ಆರ್.ಎ. ನಾಗಣ್ಣ, ಮಂಡಿಬೆಟ್ಟಹಳ್ಳಿ ಮಂಜುನಾಥ್ ಮತ್ತಿತರರು ಇದ್ದರು. ಸರಿ ನೋಡಿ ಸರ್. ಶ್ರೀ ಗುರುಬಸವಲಿಂಗಾಯ ಆತ್ಮೀಯ ಶರಣಬಂಧುಗಳೇ, ಇವತ್ತು ಶ್ರೀಮಠಕ್ಕೆ ಸನ್ಮಾನ್ಯ ಬಿ.ಎಸ್. ಯಡಿಯೂರಪ್ಪನವರು ಆಗಮಿಸಿರುವುದು ತುಂಬ ಸಂತೋಷವಾಗಿದೆ. ಯಾಕೆ ಅಂತಂದರೆ ಬಹುದಿನಗಳಿಂದ ನಾವು ಅವ್ರನ್ನ ಕಾರ್ಯಕ್ರಮಕ್ಕೆ ತುಂಬ ಸರಿ ಕರೆದಿದ್ವಿ. ಆದರೆ ಆ ಟೈಮಲ್ಲೆಲ್ಲ ಪಾಪ ಅವರಿಗೆ ಆರೋಗ್ಯ ವ್ಯತ್ಯಾಸ ಆಗ್ತಾಯಿತ್ತು. ಆದರೆ ಕಾರ್ಯಕ್ರಮದ ನಿಮಿತ್ತ ಇವತ್ತು ಗುರುಕುಂಕೆಯಲ್ಲಿ ಒಂದು ಸಮುದಾಯ ಭವನ ಉದ್ಘಾಟನೆ ಇತ್ತು. ಹಾಗಾಗಿ ಮಾರ್ಗ ಮಧ್ಯದಲ್ಲಿ ಬರಲೇಬೇಕು ಅಂತ ಕರೆ ಮಾಡಿದ್ವಿ. ಆದ್ದರಿಂದ ಒಳ್ಳೆಯ ಸಮ್ಮತಿ ಕೊಟ್ಟು ಅವರು ಇವತ್ತು ಶ್ರೀಮಠಕ್ಕೆ ಬಂದು ಧರ್ಮಿಗಳೆಲ್ಲ ದರ್ಶನ ಮಾಡಿ, ಮಹದೇಶ್ವರ ದರ್ಶನ ಮಾಡಿ ತಮ್ಮ ಆಶೀರ್ವಾದ ಪಡ್ಕೊಂಡು ಇವತ್ತು ಮಠದಲ್ಲಿ ಒಂದಷ್ಟು ಸ್ವಲ್ಪ ಪ್ರಸಾದವನ್ನು ಸ್ವೀಕರಿಸಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಭೇಟಿ ಅಂದರೆ ಈ ಮಠಕ್ಕೆ ಯಡಿಯೂರಪ್ಪನಿಗೆ ಅವಿನಾಭಾವ ಸಂಬಂಧ. ಏಕೆಂದರೆ ಯಡಿಯೂರಪ್ಪನಿಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದವರು ನಮ್ಮ ಮರದೇವರ ಶಿವಯೋಗಿಗಳು. ಅವರಿಗೆ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಆಶೀರ್ವಾದ ಮಾಡಿದ ಮೊಟ್ಟ ಮೊದಲ ಗುರುಗಳೇ ಮರದೇವರ ಸಂಬಂಧ. ಏಕೆಂದರೆ ಈ ಮಠ ಬೇಬಿ ಬೆಟ್ಟಕ್ಕೂ ಭೂಕುಂಕೆರೆ ಯಡಿಯೂರಪ್ಪ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ. ಅವ್ರ ಮನೆಯಲ್ಲಿ ಏನೇ ಒಂದು ಕಾರ್ಯಕ್ರಮ ಆದರೂ ನಮ್ಮ ಮರದೇವರ ಸ್ವಾಮಿಗಳೇ ಅವ್ರ ಮನೆಗೆ ಹೋಗಿ ಭಿನ್ನಗಳನ್ನು ತೀರಿಸಿಕೊಂಡು ಬರ್ತಾ ಇದ್ರು. ಅವ್ರನ್ನ ಶಿವಮೊಗ್ಗ ಶಿಕಾರಿಪುರಕ್ಕೆಲ್ಲ ಕರ್ಕೊಂಡೋಗಿ ತುಂಬ ಗೌರವಯುತವಾಗಿ ನಡ್ಕೊಂಡು, ಆಮೇಲೆ ಮರದೇವರ ಸ್ವಾಮಿಗಳು ಲಿಂಗೈಕ್ಯರಾಗಿದ್ದಾಗ ಹಾಲಿ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಅವರು ಸಹ ಅಂತ್ಯಕ್ರಿಯೆ ಏನೆಲ್ಲ ವ್ಯವಸ್ಥೆಗಳಿರಬೇಕು ತಾವು ಮುಂದೆ ನಿಂತು ಅವರು ನಮ್ಮ ಮಠಗಳಿಗೆ ಅನೇಕ ಒಂದು ದಾಸೋಹದ ಸೇವೆಗಳಾಗಿರಲಿ, ಮಠಮಾನ್ಯಗಳಿಗೆ ಅನುದಾನಗಳನ್ನು ಕೊಡೋದಾಗಿರಲಿ, ಪ್ರತಿಯೊಂದರಲ್ಲೂ ಸಹ ಮಠಗಳಿಗೆ ಬಲಗೈಯಾಗಿ ನಿಂತು ಮಠಗಳ ಏಳಿಗೆಗಳಾಗಿ ಸಹ ಅವರು ತುಂಬ ಶ್ರಮಿಸಿದ್ದಾರೆ. ಆದರೆ ಸಂಬಂಧ ಹೇಗಿದೆ? ಹಿಂದೆಯಿಂದಲೂ ಸಹ ನಮ್ಮ ಗುರುಗಳಿಂದ ನಾವು ಅದನ್ನು ನಡೆಸಿಸ್ಕೊಂಡ್ಬಂದಿದ್ದೀವಿ. ಇವತ್ತಿಗೂ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಮನೆಗಳಲ್ಲಿ ಏನೇ ಶುಭ ಕಾರ್ಯಕ್ರಮಗಳಾಗಿದ್ದು ನಾವು ಸಹ ಉಪಸ್ಥಿತಿ ಇರ್ತೇವೆ. ಅವರು ಸಹ ನಮ್ಮ ಮಠದ ಯಾವುದೇ ಕಾರ್ಯಕ್ರಮಗಳಲ್ಲಿ ಅವರು ಯಡಿಯೂರಪ್ಪರಾಗಲಿ, ಅವರ ಮಕ್ಕಳಾಗಲಿ ಪ್ರತಿಯೊಬ್ಬರು ಸಹ ಉಪಸ್ಥಿತಿಯಲ್ಲಿದೆ. ಅವರು ಬೇಬಿ ಬೆಟ್ಟದ ಯಡಿಯೂರಪ್ಪರು ಬಂದ ಸನ್ನಿವೇಶದಲ್ಲಿ ನಾವು ಅವರಿಗೆ ತುಂಬ, ಏಕೆಂದರೆ ಈ ವಯಸ್ಸಿನಲ್ಲೂ ಅವರು ಈ ಸಂದರ್ಭದಲ್ಲಿ ಎಲ್ಲ ಮಠಗಳಿಗೆ ಭೇಟಿ ಕೊಟ್ಟು ಎಲ್ಲರಿಗೂ ಆಶೀರ್ವಚನೆ ಮಾಡ್ತಾಯಿದ್ದಾರೆ. ಸೊ ನಾನು ಸಹ ಇವತ್ತು ಕರ್ನಾಟಕ ರಾಜ್ಯ ಶೃಂಗ ಮಹಾಮಂಡಲದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ. ನನಗೆ ಎಲ್ಲ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪ್ರೇರೇಪಣೆಯಿಂದ ಈ ಎಲ್ಲ ನಮ್ಮ ಸಂಘದ ಶೃಂಗ ಮಹಾಮಂಡಲ ಅಂದರೆ ರೈತರಿಗೆ ನೀರು ನಿರ್ವಹಣೆ ಮಾಡೋ ಬಗ್ಗೆ ಮತ್ತು ಸಹಕಾರ ಮತ್ತು ನೀರಾವರಿ ಜಲಸಂಪನ್ಮೂಲ ಇಲಾಖೆಯ ನಡುವೆಗಳು ಈ ರಚನೆಯನ್ನು ಮಾಡಿಕೊಂಡು ನಾವೆಲ್ಲರಿಗೂ ರೈತರಿಗೆ ಅನುಕೂಲವಾಗುವಂಥದ್ದು ಎಲ್ಲ ಒಂದು ಶೃಂಗ ಮಟ್ಟದ ಮಹಾಮಂಡಲವನ್ನು ರಚಿಸಿದ್ದೇವೆ. ಅದರ ಮುಂದೇನು ನಮ್ಮ ರೈತರಿಗೆಲ್ಲ ಅನುಕೂಲವಾಗಂಗೆ ನಾವು ಶ್ರಮಿಸುತ್ತೇನೆ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನಮಗೆ ಎಲ್ಲ ಸಹಕರಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು ಅಂತ ನಾನು ಭಾವಿಸ್ತೇನೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಜನಪ್ರಿಯ ನಾಯಕರಾದಂಥ ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಗಳೂ ಆಗಿದ್ದಂಥ ಮಾನ್ಯ ಯಡಿಯೂರಪ್ಪನವರು ಇವತ್ತು ಬೇಬಿ ಬೆಟ್ಟ ಶ್ರೀ ರಾಮಯೋಗೇಶ್ವರ ಮಠಕ್ಕೆ ಭೇಟಿ ನೀಡಿದರು. ಇವತ್ತು ಕೇರ್ಪೇಟೆ ಮತ್ತು ಹಲವಾರು ಕಡೆ ಖಾಸಗಿ ಕಾರ್ಯಕ್ರಮಗಳಿಗೆ ಭೇಟಿ ಕೊಟ್ಟು ಇವತ್ತು ಈ ಮಠಕ್ಕೆ ಭೇಟಿ ಕೊಟ್ಟು ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಿದ್ದಾರೆ. ಮಾನ್ಯ ಯಡಿಯೂರಪ್ಪಾಜಿಯವರು ಮಠಕ್ಕೂ ಅವಿನಾಭಾವ ಸಂಬಂಧ. ಹಿಂದೆ ಇದ್ದಂಥ ಮರಿದೇವರ ಮಹಾಸ್ವಾಮೀಜಿ ಅವ್ರಿಗೂ ಒಂದು ದೊಡ್ಡ ಸಂಬಂಧ. ಅವರು ಇದೇ ಜಿಲ್ಲೆಯಲ್ಲಿ ಬೂಕಿಂಕೆರೆಯಲ್ಲಿದ್ದಾಗ ಮಠಕ್ಕೆ ಇದೇ ಮಠಕ್ಕೆ ಯಾವಾಗಲೂ ಒಂದು 15 ದಿನದಲ್ಲಿ ತಿಂಗಳಲ್ಲಿ ಒಂದು ಸಾರಿ ಭೇಟಿ ಕೊಡ್ತಿದ್ದ ಒಂದು ಸಂಪ್ರದಾಯ ಇತ್ತು. ಅವರು ಈ ಮಠಕ್ಕೆ ಭೇಟಿ ಕೊಡ್ತಿದ್ದಾಗ ಮರಿದೇವರ ಮಹಾಸ್ವಾಮೀಜಿಯವರು ನೀವು ಒಂದು ಸಾರಿ ಜನನಾಯಕ ಆಗ್ತೀನಿ ಅಂತೇಳಿ ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಮಾಡಿದ್ಮೇಲೆ ಅವರು ತಾಲೂಕು ಬೋರ್ಡು ಮೆಂಬರ್ ಆದರು ಮತ್ತು ಜಿಲ್ಲಾ ಅಧ್ಯಕ್ಷರಾದರು, ರಾಜ್ಯ ಅಧ್ಯಕ್ಷರಾದರು ಮತ್ತು ಮೂರು ಬಾರಿ ಮುಖ್ಯಮಂತ್ರಿಗಳಾದರು.
ಹೀಗೆ ಇಡೀ ವಿಶ್ವನೇ ಅವ್ರನ್ನ ಗುರುತಿಸುವಂಥ ಒಂದು ಕೆಲಸ ಮಾಡಿದ್ರು. ಅದಕ್ಕೆ ನಮ್ಮ ಪೂಜ್ಯರು ಮರಿದೇವರ ಮಹಾಸ್ವಾಮೀಜಿಯವರ ಒಂದು ಆಶೀರ್ವಾದ. ಇವತ್ತೂ ಸದಾ ಮಠದ ಬಗ್ಗೆ ತುಂಬ ಗೌರವ ಇಟ್ಕೊಂಡವ್ರೆ, ಮಠದ ಬಗ್ಗೆ ಅಷ್ಟೇ ಪ್ರೀತಿ ಇಟ್ಕೊಂಡವ್ರೆ. ಆ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ನಮ್ಮ ಮಠಕ್ಕೆ ಭೇಟಿ ಮಾಡಿ ನಮ್ಮ ಪೂಜ್ಯರ ಶಿವಬಸವ ಮಹಾಸ್ವಾಮೀಜಿಯವರ ಆಶೀರ್ವಾದನ ಪಡೆದು ಇವತ್ತು ಹೋದರು. ಅದೆಲ್ಲ ನಮಗೆ ಒಂದು ಮಠದ ಭಕ್ತರು ನಮಗೆಲ್ಲ ಅವ್ರು ಬಂದದ್ದು ನಮಗೆ ತುಂಬ ಒಂದು ಸಂತೋಷದ ವಿಚಾರವಾಗಿದೆ.